ವೆಲ್ಕಮ್ ಬ್ಯಾಕ್. ನಾವು ಈ ಇಂಗ್ಲೀಷ್ ಪಾಡ್ಕಾಸ್ಟ್ದು ಫಸ್ಟ್ ಸೆಷನಲ್ಲಿದ್ದೀವಿ. ಇವತ್ತಿಂದ ತುಂಬ ಬೇಸಿಕ್ಕಿಂದ ನಾವು ಡೀಟೇಲ್ ಆಗಿ ಕಲ್ತ್ಕೊಂಡು ಹೋಗೋಣ. ಸೊ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡೋಣ. ಬೈ ದ ಎಂಡ್ ಆಫ್ ಆಲ್ ಪಾಡ್ಕಾಸ್ಟ್ ನಾನು ನಿಮಗೆ ಕ್ಲಿಯರ್ ಆಗಿ ಇಂಗ್ಲೀಷ್ ಮಾತಾಡುವಷ್ಟು ಕೇಪಬಿಲಿಟೀಸ್ನ ನಾನು ಬರ್ಸೋದಕ್ಕೆ ಪ್ರಯತ್ನ ಪಡ್ತೀನಿ. ಯು ವಿಲ್ ಸ್ಪೀಕ್ ಕಾನ್ಫಿಡೆಂಟ್ಲಿ. ನಿಮ್ಗೆ ಅಷ್ಟೇ ಬೇಕಾಗಿರೋದು, ಕಾನ್ಫಿಡೆಂಟಾಗಿ ಮಾತಾಡಬೇಕು. ವರ್ಡ್ಸ್ ತಾನಾಗೇ ಬರುತ್ತೆ. ವರ್ಡ್ಸ್ನ ನೀವು ಫ್ರೇಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋದರೆ ತಾನಾಗೆ ಬರುತ್ತೆ. ಬಟ್ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ನೀವೇನೇ ಪ್ರಯತ್ನ ಪಟ್ಟರು ಮಾತಾಡೋದಕ್ಕೆ, ಎಷ್ಟೇ ನಾಲೆಡ್ಜ್, ಇಂಗ್ಲೀಷ್ ನಾಲೆಡ್ಜ್ ಅಂತ ನೀವೇನು ಗ್ರಾಮರ್ ನಾಲೆಡ್ಜ್, ವೊಕ್ಯಾಬ್ಯುಲರಿ ನಾಲೆಡ್ಜ್ ಅಂತ ಏನು ಹೇಳ್ತಾರೆ, ಅದು ಏನೇ ಇದ್ದರೂ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಅಂತಂದರೆ ಮಾತಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ತಪ್ಪಾದರೂ ಪರವಾಗಿಲ್ಲ, ನೀವೇ ಕನ್ನಡಿ ಮುಂದೆ ನಿಂತ್ಕೊಂಡು 4 ಪದ ಮಾತಾಡೋಕ್ಕೆ ಪ್ರಯತ್ನ ಪಡಿ, ಅಥವಾ ನಿಮ್ಮ ಫ್ರೆಂಡ್ಸ್ ಹತ್ರ ಮಾತಾಡೋಕ್ಕೆ ಪ್ರಯತ್ನ ಪಡಿ. ಯಾರೇ ನಿಮ್ಮ ಕ್ಲೋಸ್ ಯಾರಿರ್ತಾರೆ ಅವ್ರಗಳ ಹತ್ರ ಮಾತಾಡೋಕ್ಕೆ ಪ್ರಯತ್ನ ಪಡಿ. ಅವ್ರು ನಿಮ್ಮನ್ನ ತಪ್ಪಾಗಿದ್ರೆ ತಿದ್ತಾರೆ. ಸೊ ನಾವಿವಾಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಗ್ರೀಟಿಂಗ್ಸ್. ನಾವು ಯಾರಾದರೂ ನಾವು ಮೀಟ್ ಮಾಡಿದಾಗ, ತುಂಬ ದಿವಸ ಆದಮೇಲೆ ನಾವು ಅವ್ರನ್ನ ಮೀಟ್ ಮಾಡಿದಾಗ, ಅಥವಾ ಎವ್ರಿ ಡೇ ನಾವು ಯಾರು ಸಿಕ್ಕಿದಾಗ ನಾವು ಏನು ಹೇಳ್ತೀವಿ? ನಮಸ್ಕಾರ, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಈ ಥರ ಕ್ವೆಶನ್ಸ್ನ ಕೇಳ್ತೀವಲ್ವಾ? ಅದೇ ರೀತಿ ಇಂಗ್ಲೀಷಲ್ಲಿ ಇದಕ್ಕೆ ನಾವು ಏನು ಯೂಸ್ ಮಾಡಬೇಕು? ಎಷ್ಟೊಂದು ಜನಕ್ಕೆ ಇದು ತುಂಬ ಕಾಮನ್ ಆಗಿರೋದ್ರಿಂದ ತುಂಬ ಜನಕ್ಕೆ ಗೊತ್ತಿರುತ್ತೆ. ಆದ್ರೂ ಹೆಲೋ, ಹಾಯ್ ಈ ಥರ ಪದಗಳನ್ನ ನಾವು ಯೂಸ್ ಮಾಡ್ತೀವಿ. ಈ ಎರಡು ಟರ್ಮು, ಹೆಲೋ ಮತ್ತು ಹಾಯ್, ನೀವು ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು. ಹಾಯ್ ನಾವು ಫೋನ್ ಕಾಲಲ್ಲಿ ಮಾತಾಡುವಾಗ ಹೆಲೋ ಅಂತ ಯೂಸ್ ಮಾಡ್ತೀವಿ. ಅದೇ ರೀತಿ ಕೆಲವೊಂದು ಸರಿ ಹಾಯ್ ಹೇಗಿದ್ದೀರಾ ಅಂತಲೂ ಯೂಸ್ ಮಾಡ್ತೀವಿ. ಸೊ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡಲ್ಲೂ ಯೂಸ್ ಮಾಡ್ತೀವಿ. ಆದರೆ ಇದ್ರ ಮುಂದೆ ಹಾಯ್ ಮತ್ತು ಹೆಲೋ ಆದಮೇಲೆ ಏನು ಮಾತಾಡಬೇಕು, ಈ ಕ್ವೆಶನ್ಸ್ ತುಂಬ ಇರುತ್ತೆ. ಸೊ ಸ್ಟಾರ್ಟ್ ಮಾಡಿದ ತಕ್ಷಣ ಹಾಯ್, ಹೌ ಆರ್ ಯು ಅಂತ ನಾವು ಕೇಳ್ತೀವಿ. ಹಾಯ್ ಹೇಗಿದ್ದೀರಾ ಅಂತ ಕೇಳೋದ್ರ ಬದಲು ನಾವು ಹಾಯ್, ಹೌ ಆರ್ ಯು ಅಂತ ನಾವು ಕೇಳ್ತೀವಿ. ಇದೇ ಥರ ಇನ್ನೊಂದು ಕಾನ್ವರ್ಸೇಷನಲ್ಲಿ ಹೆಲೋ, ಹೌ ಹ್ಯಾವ್ ಯು ಬೀನ್ ಅಂತ ಕೇಳ್ಬೋದು. ಇದು ಕೂಡ ಸೇಮ್ ಮೀನಿಂಗ್ ಬರುತ್ತೆ, ಹೌ ಆರ್ ಯು ಅನ್ನೋ ಮೀನಿಂಗೇ ಬರುತ್ತೆ. ಆದರೆ ಇದನ್ನ ಇನ್ನೊಂದು ರೀತಿಯಿಂದ ಕೇಳೋದಷ್ಟೇ. ನಾವು ಹೇಗೆ ಕನ್ನಡದಲ್ಲಿ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಗೆ ಕೇಳ್ತೀವೋ ಅದೇ ರೀತಿ ಹಾಯ್, ಹೌ ಆರ್ ಯು, ಆರ್ ಹಾಯ್ ಆರ್ ಹೆಲೋ, ಹೌ ಹ್ಯಾವ್ ಯು ಬೀನ್, ಈ ಥರ ಕ್ವೆಶನ್ನ ನೀವು ಕೇಳ್ಬೋದು. ಯು ಕ್ಯಾನ್ ರೈಟ್ ದಿಸ್ ಡೌನ್, ಹೌ ಹ್ಯಾವ್ ಯು ಬೀನ್. ಈ 4ಕ್ಕೂ ನನ್ನ ವರ್ಡ್ಸ್ನ ನಾನು ಇನ್ನೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾವು ಸ್ವಲ್ಪ ಗ್ರಾಮರ್ಗಳಿಗೆಲ್ಲ ಹೋದಾಗ. ಆದರೆ ಈ ವೆರ್ಡ್ ಬೇಸಿಕ್ನ ಇವಾಗ ಜಸ್ಟ್ ನೀವು ಈ ಪಾಡ್ಕಾಸ್ಟ್ನ ಪಾಸ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ ಅಥವಾ ನಿಮ್ಮ ಪಕ್ಕದಲ್ಲಿ ಯಾರು ಕೂತಿದ್ರೆ, ಅಥವಾ ಯಾರೂ ಇಲ್ಲ ಅಂದರೂ ಪರವಾಗಿಲ್ಲ, ಜಸ್ಟ್ ಪಾಸ್ ಮಾಡಿಬಿಟ್ಟು ಹಾಯ್, ಹೌ ಆರ್ ಯು ಅಂತ ನೀವಾಗೆ ಜೋರಾಗಿ ಹೇಳಿ. ಸೊ ದಟ್ ನಿಮ್ಗದು ಒಂದ್ಸರಿ ಬಾಯಿಂದ ಅದು ಉಚ್ಚಾರ ಆಗಲಿ ಕರೆಕ್ಟಾಗಿ, ಒಂದ್ಸರಿ ಸ್ಪೆಲ್ ಔಟ್ ಆಗಲಿ. ಅವಾಗ ನಿಮಗೆ ಕಾನ್ಫಿಡೆಂಟ್ ಆಗಿ ಅದನ್ನು ಹಾಯ್, ಹೌ ಹ್ಯಾವ್ ಯು ಬೀನ್ ಈ ಥರ ಒಂದು 5 ಸರಿ ಪ್ರಾಕ್ಟೀಸ್ ಮಾಡಿ. ನಿಮಗೆ ಯಾರು ಸಿಕ್ಕಿದಾಗ ನೆಕ್ಸ್ಟ್ ಪರ್ಸನ್, ಈ ಆಡಿಯೋ ಕೇಳಿಸ್ಕೊಂಡು ನೆಕ್ಸ್ಟ್ ಪರ್ಸನ್ ಯಾರು ಸಿಗ್ತಾರೆ, ಹೆಲೋ, ಹೌ ಹ್ಯಾವ್ ಯು ಬೀನ್ ಅಂತ ಕೇಳಿ. ಆಗ ರೆಸ್ಪಾನ್ಸ್ ಬರುತ್ತೆ. ಅದಕ್ಕೆ ಐ ಆಮ್ ಫೀಲಿಂಗ್ ಗುಡ್, ಐ ಆಮ್ ಗುಡ್, ಆ ಥರ ಒಂದು ರೆಸ್ಪಾನ್ಸ್ ಬರುತ್ತೆ. ಸೊ ಇದನ್ನು ನಾವು ಗ್ರೀಟಿಂಗಲ್ಲಿ ಜಸ್ಟ್ ವಿ ಸ್ಟಾರ್ಟ್ ದ ಕಾನ್ವರ್ಸೇಷನ್. ಈಗ ಏನಾದ್ರು ಒಂದು ವಿಷಯ ಮಾತಾಡೋಕ್ಕೆ ಮುಂಚೆ ಡೈರೆಕ್ಟಾಗಿ ನಾವು ಯಾವುದೋ ವಿಷಯಕ್ಕೆ ಹೊಟ್ಟೋಗಲ್ಲ ಅಲ್ವಾ? ಅಥವಾ ತುಂಬ ದಿವಸ ಆದಮೇಲೆ ಫ್ರೆಂಡ್ ಸಿಕ್ಕಿರ್ಬೋದು, ಅಥವಾ ರಿಲೇಟಿವ್ ಸಿಕ್ಕಿರ್ಬೋದು, ಇನ್ನೊಬ್ರು ಯಾರು ಒಬ್ರು ಕೊಲೀಗ್ ಸಿಕ್ಕಿರ್ಬೋದು. ಸಡನ್ನಾಗಿ ನಾವು ಏನೋ ಒಂದು ಡೈರೆಕ್ಟ್ ವಿಷಯಕ್ಕೆ ಹೋಗಲ್ಲ, ಒಂದು ಗ್ರೀಟಿಂಗ್ ಮಾಡಿನೇ ನಾವು ಆ ವಿಷಯಕ್ಕೆ ಹೋಗ್ತೀವಿ. ಅದಕ್ಕೇ ನಾನು ಈ ಆಡಿಯೋನು ಕೂಡ ಸ್ಕಿಪ್ ಮಾಡ್ತಿರ್ಲಿಲ್ಲ ಟಾಪಿಕ್ನ. ನಿಮಗೆ ಗೊತ್ತಿದ್ರೂ ನೀವು ಇದನ್ನ ಕ್ಲಿಯರಾಗಿ ಅರ್ಥ ಮಾಡಿಕೊಂಡು ಯು ಕ್ಯಾನ್ ಸ್ಟಾರ್ಟ್ ಕಾನ್ವರ್ಸೇಷನ್. ಈ ಕಾನ್ವರ್ಸೇಷನಿಂದ ಮುಂದೆ ಹೋಗ್ತಾ ಬೇರೆ ಬೇರೆ ರೀತಿಯಾದಂಥ ಗ್ರೀಟಿಂಗ್ಸ್ ಹೇಗಿರುತ್ತೆ, ನೀವು ಇಷ್ಟೊತ್ತು ಮಾಡಿದ್ದು ಇನ್ಫಾರ್ಮಲ್ ಅಂದರೆ ಕ್ಯಾಶುವಲ್ ಆಗಿ ಫ್ರೆಂಡ್ಸ್ನ ಮೀಟ್ ಮಾಡಿದಾಗ, ಅಥವಾ ಯಾರು ತುಂಬ ಪರಿಚಯ ಇರೋರನ್ನ ಮೀಟ್ ಮಾಡಿದಾಗ ಮಾಡುವಂಥ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋದಕ್ಕೆ ಹಾಯ್ ಹೆಲೋ ಅಂತ ಹೇಳ್ಬೋದು. ಅದೇ ರೀತಿ ಫಾರ್ಮಲ್ ಕಾನ್ವರ್ಸೇಷನ್ ಬಂದಾಗ, ನೀವು ಯಾರೋ ನಿಮ್ಮ ಮ್ಯಾನೇಜರ್ಸ್ನ ಮೀಟ್ ಮಾಡ್ಬೋದು, ಅಥವಾ ಇಂಟರ್ವ್ಯೂರ್ ಮೀಟ್ ಮಾಡಿದಾಗ, ಯಾರೋ ಪ್ರೊಫೆಷ್ನಲ್ ಇದಕ್ಕೆ ಸಂಬಂಧಪಟ್ಟಿದ್ದವ್ರನ್ನ ಮೀಟ್ ಮಾಡಿದಾಗ ನೀವು ಹಾಯ್ ಹೆಲೋ ಅಂತ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಲ್ಲ. ಬಿಕಾಸ್ ಅವ್ರು ನಿಮಗೆ ಗೊತ್ತಿರಲ್ಲ ಇನ್ನೂ. ಸೊ ಹೌ ಡು ಯು ಸ್ಟಾರ್ಟ್ ಕಾನ್ವರ್ಸೇಷನ್? ಈಗ ನಾವು ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಕಾನ್ಸೆಪ್ಟ್ಸಿಗೆ ಬರೋಣ. ಸೊ ಗುಡ್ ಮಾರ್ನಿಂಗ್ ನಿಮ್ಗೆಲ್ರಿಗೂ ಗೊತ್ತಿದೆ. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಗುಡ್ ನೈಟ್ ಅಂದರೆ ಏನು ಅಂತ. ಬಟ್ ಗುಡ್ ಮಾರ್ನಿಂಗ್ ಹೇಳಿದಾಗ ಅದಕ್ಕೊಂದು ಕಾನ್ಫಿಡೆನ್ಸ್ ಇರಬೇಕು. ಗುಡ್ ಮಾರ್ನಿಂಗ್ ಅನ್ನೋ ಥರ ಅಲ್ಲ, ಗುಡ್ ಮಾರ್ನಿಂಗ್ ಆ ಥರ ಏನೋ ಒಂದು ಕಾನ್ಫಿಡೆಂಟಿಂದ ಹೇಳಿದಾಗ ನಿಮ್ಮ ಎನರ್ಜಿ ಪಾಸ್ ಆನ್ ಆಗುತ್ತೆ. ಅಂದರೆ ನೀವು ಏನು ಎನರ್ಜಿಯಿಂದ ಬಂದು ಮಾತಾಡಿಸ್ತಾ ಇದ್ದೀರಾ, ಈ ಥರ ಒಂದು ಎನರ್ಜಿ ಪಾಸ್ ಆನ್ ಆದಾಗ ಅವ್ರ ಕಡೆಯಿಂದ ಬರೋ ರೆಸ್ಪಾನ್ಸ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ. ಸೊ ನೀವು ಯಾಕೆ ಪ್ರೊಫೆಷ್ನಲ್ ಆಗಿ ಯಾರನ್ನೋ ಮಾತಾಡ್ಸೋಕ್ಕೆ ಬಂದಿರೋದು, ನಿಮ್ಗೇನೋ ಒಂದು ಫಾರ್ ಎಕ್ಸಾಂಪಲ್ ಏನೋ ಒಂದು ಕೆಲಸ ಇರ್ಬೋದು, ಅಥವಾ ಡೈಲಿ ನೀವು ಆಫೀಸಿಗೆ ಹೋಗ್ತಿರ್ಬೋದು, ಹೋದ್ಮೇಲೆ ಅವ್ರ ಜೊತೆ ಏನೋ ಒಂದು ಕಾನ್ವರ್ಸೇಷನ್ ಮಾಡೋಕ್ಕಿರುತ್ತೆ. ದಿನ ಇಡೀ ಪಾಸಿಟಿವ್ ಆಗಿ
ನೀವು ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡೋಕ್ಕಿರತ್ತೆ. ಇಂಥ ಟೈಮಲ್ಲಿ ಈ ಥರ ಏನು ಗ್ರೀಟಿಂಗ್ಸ್ ಇದೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಕೊಲೀಗ್ನ ನೋಡಿದಾಗ, ಪ್ರೊಫೆಷ್ನಲ್ ಕೊಲೀಗ್ ನಿಮ್ಮ ಜೊತೆ ಪಕ್ಕ ಬಂದು ಕೂತ್ಕೋತಾರೆ, ವರ್ಕ್ ಮಾಡ್ತಾರೆ, ಅಥವಾ ನಿಮ್ಮ ಸೀನಿಯರ್ ಆಗಿರ್ಬೋದು, ಜೂನಿಯರ್ ಆಗಿ ಯಾರೇ ಆಗಿರ್ಬೋದು, ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳಿದಾಗ, ಅಥವಾ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಹೇಗಿದ್ದೀರಾ ಅಂತ ಏನಾದ್ರು ಮಾತಾಡಿದಾಗ ಅದಕ್ಕೊಂದು ಕಾನ್ಫಿಡೆನ್ಸ್ ಲೆವೆಲೇ ಬೇರೆ. ಸೊ ನೀವಿವಾಗ ಈ ಪದ ಗುಡ್ ಮಾರ್ನಿಂಗ್ ಅಂತ ಯೂಸ್ ಮಾಡಿದ್ಮೇಲೆ ನೆಕ್ಸ್ಟ್ ಫಾಲೋ ಅಪ್ ಪದ ಏನು ಯೂಸ್ ಮಾಡ್ಬೋದು? ಗುಡ್ ಮಾರ್ನಿಂಗ್, ಹೌ ಆರ್ ಯು ಡೂಯಿಂಗ್ ಟುಡೇ? ಈಗ ನಾವು ಗುಡ್ ಮಾರ್ನಿಂಗ್ ಹೇಳೋದು ಯಾಕೆ ಬೆಳಗ್ಗೆ ಯಾರು ಫಸ್ಟ್ ಟೈಮ್ ಸಿಕ್ಕಿದಾಗ ನಾವು ಗುಡ್ ಮಾರ್ನಿಂಗ್ ಅಂತ ಹೇಳ್ತೀವಿ. ಅದನ್ನೇ ನೀವು 11 ಗಂಟೆ 12 ಗಂಟೆ ಆದ್ರೂ ನೀವು ಗುಡ್ ಮಾರ್ನಿಂಗ್ ಅಂತಲೇ ಹೇಳ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಆಫ್ಟರ್ನೂನ್ ಅಂತ ಹೇಳೋದು ನಾವು 1 ಗಂಟೆ 2 ಗಂಟೆ ಆದಮೇಲೆ ನಾವು ಆಫ್ಟರ್ನೂನ್ ಅಂತ ಹೇಳ್ತೀವಿ. ಸೊ ಗುಡ್ ಮಾರ್ನಿಂಗ್ ಅಂತ ಹೇಳಿದ ತಕ್ಷಣ ನೀವು ಜೊತೆಗೆ ಒಂದು ಫಾಲೋ ಅಪ್ ವರ್ಡ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಗುಡ್ ಮಾರ್ನಿಂಗ್, ಹೌ ಆರ್ ಯು ಡೂಯಿಂಗ್ ಟುಡೇ? ಗುಡ್ ಮಾರ್ನಿಂಗ್, ಡಿಡ್ ಯು ಹ್ಯಾವ್ ಯುವರ್ ಬ್ರೇಕ್ಫಾಸ್ಟ್? ಈ ಥರ ಏನಾದ್ರು ಒಂದು ಕ್ವೆಶನ್ ಕೇಳಿದಾಗ ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಆಗುತ್ತೆ. ಸುಮ್ಮನೆ ಗುಡ್ ಮಾರ್ನಿಂಗ್ ಹೇಳಿದ ತಕ್ಷಣ ಅವರು ಗುಡ್ ಮಾರ್ನಿಂಗ್ ಹೇಳ್ತಾರೆ, ಸುಮ್ಮನೆ ಕೂತ್ಕೊಂಡ್ಬಿಡೋದಲ್ಲ. ಸೊ ಏನಾದ್ರು ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋದಕ್ಕೆ ಪಾಸಿಟಿವ್ ನೋಟಲ್ಲಿ ಏನು ಮಾಡಿದ್ರಿ ನಿನ್ನೆ, ಇನ್ ಕೇಸ್ ಏನೋ ಒಂದು ತುಂಬ ಚೆನ್ನಾಗಿ ಏನೋ ಒಂದು ಇನ್ಸಿಡೆಂಟ್ ನಡೀತು, ಒಳ್ಳೆ ಇನ್ಸಿಡೆಂಟ್ ನಡೀತು, ಅದನ್ನು ಶೇರ್ ಮಾಡ್ಕೊಳ್ಬೋದು. ಈ ಥರ ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋದಕ್ಕೋಸ್ಕರ ನಾವು ಗುಡ್ ಮಾರ್ನಿಂಗ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಅದೇ ರೀತಿ ಗುಡ್ ಆಫ್ಟರ್ನೂನ್ ಕೂಡ, ಇನ್ ಕೇಸ್ ನೀವು ಬೆಳಗ್ಗೆಯಿಂದ ಅವ್ರನ್ನ ಮೀಟ್ ಮಾಡಿಲ್ಲ ಅಂದರೆ, ಇಫ್ ಯು ಮೀಟ್ ಸಂಬಡಿ ಇನ್ ದ ಆಫ್ಟರ್ನೂನ್, ದೆನ್ ಯು ಆ್ಯಕ್ಚುಲಿ ಸೇ ಗುಡ್ ಆಫ್ಟರ್ನೂನ್ ಸರ್ ಆರ್ ಗುಡ್ ಆಫ್ಟರ್ನೂನ್ ಮ್ಯಾಮ್, ಈ ಥರ ಹೇಳ್ತೀರಾ. ಇದು ಯಾಕೆ ಹೇಳ್ತೀವಿ ಅಂತಂದರೆ, ಅಗೇನ್ ಇದು ಕೂಡ ಒಂದು ಗ್ರೀಟಿಂಗ್. ಇಟ್ಸ್ ಜಸ್ಟ್ ದಟ್ ನೀವು ಬೆಳಗ್ಗೆ ಗುಡ್ ಮಾರ್ನಿಂಗು ಹೇಳಿ ಗುಡ್ ಆಫ್ಟರ್ನೂನ್ ಗುಡ್ ಈವ್ನಿಂಗ್ ಆ ಥರ ಹೇಳಲ್ಲ. ಸ್ಕೂಲಲ್ಲಿ ನಮ್ಗೆ ಹೇಳ್ಸೋರು ಪ್ರೊಫೆಷ್ನಲಿ ಏನಾದರೂ ನಾವು ಈ ಥರ ಮಾತಾಡುವಾಗ ತುಂಬ ಜಾಸ್ತಿ ಅನಿಸ್ಬಿಡುತ್ತೆ. ಅದಕ್ಕೆ ಗುಡ್ ಆಫ್ಟರ್ನೂನ್ ಅಂತ ಹೇಳಿದಾಗ ಅಥವಾ ಗುಡ್ ಈವ್ನಿಂಗ್ ಅಂತ ಹೇಳಿದಾಗ ಅದಕ್ಕೂ ಕೂಡ ಏನಾದರೂ ಒಂದು ಫಾಲೋ ಅಪ್ ಲೈನ್ ಇರುತ್ತೆ. ಲೈಕ್ ಗುಡ್ ಆಫ್ಟರ್ನೂನ್, ಹೌ ಆರ್ ಯು ಡೂಯಿಂಗ್ ಟುಡೇ? ಅಥವಾ ಗುಡ್ ಆಫ್ಟರ್ನೂನ್, ಹೌ ವಾಸ್ ಯುವರ್ ಮಾರ್ನಿಂಗ್? ಈ ಥರ ಒಂದು ಪ್ರಶ್ನೆಗಳನ್ನ ಕೇಳಿದಾಗ ನೀವು ಒಂದು ಕಾನ್ವರ್ಸೇಷನ್ನ ಸ್ಟಾರ್ಟ್ ಮಾಡೋದಕ್ಕೆ ನೀವಾಗೇ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೀರಾ ಅಂತ ಅರ್ಥ. ಓಕೆ, ಸೊ ಈ ಗ್ರೀಟಿಂಗ್ಸ್ ಏನಿದೆ, ಸೊ ಇಷ್ಟು ಗ್ರೀಟಿಂಗ್ಸ್ ಸಾಕು. ಈ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡೋದೇ ಪ್ರಾಬ್ಲಮ್ ಅಲ್ವಾ ನಮ್ಮೆಲ್ಲರಿಗೂ. ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋದನ್ನೇ ಕಾನ್ಫಿಡೆಂಟಾಗಿ ಮಾಡಿದ್ರೆ ಮಿಕ್ಕಿದ್ದು ಏನೇ ಆದ್ರೂ ನಮಗೇನು ಭಯ ಆಗಲ್ಲ. ಸೊ ಅದನ್ನು ಮಾಡೋದಕ್ಕೋಸ್ಕರನೇ ನಾವು ಈ ಗ್ರೀಟಿಂಗ್ಸ್ನ ತುಂಬ ನೀಟಾಗಿ ಅರ್ಥ ಮಾಡಿಕೊಂಡು ಕಾನ್ಫಿಡೆಂಟಾಗಿ ಮಾತಾಡೋಂಗಿರಬೇಕು. ಗುಡ್ ನೈಟ್, ಹೇಗೆ ಗುಡ್ ನೈಟ್ ಏನಕ್ಕೆ ಯೂಸ್ ಮಾಡ್ತೀವಿ? ಯೂಶಲಿ ನಾವು ಎಲ್ಲರೂ ಗುಡ್ ನೈಟ್ ಯೂಸ್ ಮಾಡ್ತೀವಿ. ಈ ಕಾನ್ವರ್ಸೇಷನ್ ನಡೀತಾ ಇರುತ್ತೆ, ಅದು ನಡೀತಾ ಇರೋದನ್ನ ಸ್ಟಾಪ್ ಮಾಡೋದಕ್ಕೆ ಅಥವಾ ಎಂಡ್ ಮಾಡೋದಕ್ಕೆ ನಾವು ಗುಡ್ ನೈಟ್ ಯೂಸ್ ಮಾಡ್ತೀವಿ. ಬಿಕಾಸ್ ನಾವು ಗುಡ್ ನೈಟ್ನ ಹೇಳಿಬಿಟ್ಟು ನಾವು ಕಾನ್ವರ್ಸೇಷನ್ ಹೊಸದಾಗಿ ಸ್ಟಾರ್ಟ್ ಮಾಡಲ್ಲ, ರೈಟ್? ನಾವೇನೋ ಮಾತಾಡ್ತಾ ಇರ್ತೀವಿ ಅಥವಾ ಮನೇಲೇ ಯಾರ ಜೊತೆನೋ ಮಾತಾಡ್ತಾ ಇರ್ತೀವಿ, ಓಕೆ ಗುಡ್ ನೈಟ್ ಅಂತ ಹೇಳ್ಬಿಟ್ಟು ಹೋಗಿ ಮಲ್ಕೋತೀವಿ. ಇದನ್ನು ನಾವು ಕಾನ್ವರ್ಸೇಷನ್ನ ಎಂಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಸೊ ಇಷ್ಟು ನಿಮಗೆ ಗ್ರೀಟಿಂಗ್ಸ್ ಕ್ಲಿಯರಾಗಿ ಅರ್ಥ ಆಗಿದ್ರೆ ಇದನ್ನು ಇವತ್ತಿಂದನೇ ಉಪಯೋಗಿಸೋಕ್ಕೆ ಸ್ಟಾರ್ಟ್ ಮಾಡಿ. ನೀವೇನೇ ವರ್ಡ್ಸ್ ವೆಕ್ಯಾಬ್ಯುಲರಿ ದೊಡ್ಡ ಪದಗಳು ಕಲೀಲಿಲ್ಲ ಅಂದರೂ ಪರವಾಗಿಲ್ಲ. ಈ ಇನಿಷಿಯೇಷನ್ ಏನಿದೆ, ಕಾನ್ವರ್ಸೇಷನ್ನ ಸ್ಟಾರ್ಟ್ ಮಾಡೋ ಪಾಯಿಂಟ್ ಏನಿದೆ, ದಿಸ್ ಶುಡ್ ಬಿ ವೆರಿ ವೆರಿ ಕಾನ್ಫಿಡೆಂಟ್. ನೀವು ಎಷ್ಟು ಒಂದು ಒಳ್ಳೆ ಟೋನಲ್ಲಿ ಇದನ್ನು ಹೇಳ್ತೀರಾ, ಪಾಸಿಟಿವ್ ಟೋನಲ್ಲಿ ಹೇಳ್ತೀರಾ, ಅಷ್ಟೇ ಇಂಪಾರ್ಟೆಂಟ್. ಇದು ಅಷ್ಟು ಸಾಕು ಇನ್ನೊಬ್ರಿಗೆ. ಇವರು ಒಳ್ಳೆ ಪಾಸಿಟಿವ್ ಪರ್ಸನ್, ಒಂದು ಒಳ್ಳೆ ವೈಬ್ಸ್ ಕೊಡ್ತಾರೆ, ಒಂದು ಯೋಚನೆ ಇದೆ ಇವ್ರಿಗೆ, ಬಂದು ಅವರಾಗೆ ತಾನಾಗೆ ಮಾತಾಡಿಸ್ತಾರೆ. ಸೊ ಇಟ್ಸ್ ಲೈಕ್ ಬಿಲ್ಡಿಂಗ್ ಕಮ್ಯುನಿಕೇಷನ್ ಆ್ಯಂಡ್ ನೆಟ್ವರ್ಕ್. ಅದಕ್ಕೆ ತಾನೇ ನಾವು ಇದನ್ನೆಲ್ಲ ಪ್ರಯತ್ನ ಪಡ್ತಾ ಇರೋದು. ದಟ್ ಈಸ್ ದ ಹೋಲ್ ರೀಸನ್. ಸೊ ಈ ಗ್ರೀಟಿಂಗ್ಸ್ನ ನಾವೇನು ಇವತ್ತು ಕಲ್ತಿದ್ದೀವಿ ಅದನ್ನು ಪ್ರಾಕ್ಟೀಸ್ ಮಾಡಿ, ನೀವಾಗೆ ಪ್ರಾಕ್ಟೀಸ್ ಮಾಡಿ ಕನ್ನಡಿ ಮುಂದೆ ನಿಂತ್ಕೊಂಡು ಮಾತಾಡಿ. ದಟ್ಸ್ ದ ಬೆಸ್ಟ್ ಕಂಪ್ಯಾನಿಯನ್ ನಿಮಗೆ. ನೀವು ಎದುರುಗಡೆ ಕನ್ನಡಿ ಮುಂದೆ ನಿಂತ್ಕೊಂಡು ನೀವೇ ಮಾತಾಡ್ಕೊಂಡಾಗ ನಿಮ್ಮ ಮುಖದಲ್ಲಿರೋ ಎಕ್ಸ್ಪ್ರೆಷನ್ಸು, ನಿಮ್ಮ ಮುಖದಲ್ಲಿ ನೀವು ಮಾತಾಡೋ ಟೋನು ಎಲ್ಲ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇದಕ್ಕಿಂತ ಬೇರೆ ಕಮ್ಯುನಿಕೇಷನ್ ನಿಮಗೆ ಪಾರ್ಟ್ನರ್ ಬೇಡ. ಓಕೆ, ಸೊ ಇವತ್ತಿಂದು ಫಸ್ಟ್ ಸೆಷನ್ ನಾವು ಗ್ರೀಟಿಂಗ್ಸ್ ಬಗ್ಗೆ ನಾವೇನು ಮಾತಾಡಿದ್ದೀವಿ ಇದನ್ನು ನಾನು ಇಲ್ಲೇ ಎಂಡ್ ಮಾಡ್ತೀನಿ. ನೀವು ಈ ಸೆಷನ್ ಇಂದ ಕಲ್ತಿದ್ದೀರಾ ಅಂತ ಅನ್ಕೋತೀನಿ. ಇದನ್ನು ತಗೊಂಡು ನೀವು ಪ್ರಾಕ್ಟೀಸ್ ಮಾಡಿ. ದೆನ್ ವೆನ್ ವಿ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್, ನಾವು ಗ್ರೀಟಿಂಗ್ಸ್ನ ದಾಟಿ ಲೆಟ್ಸ್ ಮೂವ್ ಅಹೆಡ್ ಇನ್ ಟರ್ಮ್ಸ್ ಆಫ್ ಕಾನ್ವರ್ಸೇಷನ್ಸ್. ನಾವು ಇದನ್ನು ತುಂಬ ಟೆಕ್ಸ್ಟ್ ಬುಕ್ ನಾಲೆಡ್ಜ್, ಗ್ರಾಮರ್ ನಾಲೆಡ್ಜ್ ಥರ ನಾವೇನೂ ಡಿಸ್ಕಸ್ ಮಾಡ್ತಿಲ್ಲ. ಇದನ್ನು ಪ್ಯೂರ್ ಸ್ಪೋಕನ್ ಇಂಗ್ಲೀಷ್. ನಮಗೆ ಬೇಕಾಗಿರೋದೇನು, ಫಸ್ಟ್ ನಾನು ಹೇಳ್ದಂಗೆ ಕಾನ್ಫಿಡೆನ್ಸ್. ಇದನ್ನು ಬರ್ಸೋಕ್ಕೋಸ್ಕರ ನಾವು ಇದನ್ನು ಸ್ಟಾರ್ಟ್ ಮಾಡ್ತಾ ಇರೋದು. ಇದನ್ನು ನಾವು ಸ್ಪೆಂಡ್ ಮಾಡ್ತಿರೋದು ಕೂಡ ಟೈಮು. ಕೀಪ್ ಲರ್ನಿಂಗ್, ಓಕೆ, ಕೀಪ್ ಪ್ರಾಕ್ಟಿಸಿಂಗ್. ಥ್ಯಾಂಕ್ ಯು.
ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಗೆ ಯಾವ್ದಾದ್ರು ಒಂದು ವಿಷಯ ತಿಳ್ಕೋಬೇಕು ಅಂತ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ, ನಾನು ಅದನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ಕವರ್ ಮಾಡ್ತೀನಿ. ಥ್ಯಾಂಕ್ ಯು.